ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. ಅದರಲ್ಲಿ 3ನೇ ಯೂನಿಟಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಆ್ಯಕ್ಚುಲಿ ಆ ಯೂನಿಟಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಎರಡನೇದು ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಈ ಯೂನಿಟಲ್ಲಿ ನಾನು ಆಲ್ರೆಡಿ ಇದುವರೆಗೂ 12 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರಿಗಾರ್ಡಿಂಗ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ನಿಮ್ಮ ಸಿಲೆಬಸ್ ಪ್ರಕಾರ ನೀವು ಯಾವ್ಯಾವುದನ್ನು ಓದಬೇಕು ಅಂದರೆ ಕಾರ್ಬೋಕೆಟಿಯಾನ್, ಕಾರ್ಬನಯಾನ್, ಕಾರ್ಬೀನ್ಸ್, ನೈಟ್ರೀನ್ಸ್, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಆ್ಯಂಡ್ ಬೆಂಜೈಮ್ ಇಷ್ಟನ್ನು ನೀವೇನು ಮಾಡಬೇಕಾಗತ್ತೆ, ಓದ್ಕೋಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಜನರೇಷನ್, ವಿತ್ ರೆಸ್ಪೆಕ್ಟ್ ಟು ಸ್ಟೆಬಿಲಿಟಿ, ವಿತ್ ರೆಸ್ಪೆಕ್ಟ್ ಟು ದಿ ಕೆಮಿಕಲ್ ರಿಯಾಕ್ಷನ್, ನೇಮ್ ರಿಯಾಕ್ಷನ್ಸಲ್ಲಿ ಎಲ್ಲಿ ಇದು ಜನರೇಟ್ ಆಗ್ತಾ ಇದೆ ಅದರ ಬಗ್ಗೆ ನೀವು ಓದಬೇಕಾಗತ್ತೆ. ಅದು ಆಲ್ರೆಡಿ 12 ವಿಡಿಯೋದಲ್ಲಿ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅದರಲ್ಲಿ ಪ್ರಾಬಬಲ್ ಕ್ವಶನ್ಸ್ ಯಾವ್ದು ಕೇಳಬಹುದು, ಪ್ರೀವಿಯಸ್ ಇಯರಲ್ಲಿ ಯಾವ್ದು ಕೇಳಿದ್ದಾರೆ, 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 5 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು, ಅದನ್ನು ಈ ವಿಡಿಯೋದಲ್ಲಿ ನಾನು ಸಾಧ್ಯ ಆದಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಗೇನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ವಿಡಿಯೋಗಳನ್ನ ನೋಡ್ದಲ್ಲೇ ಬರೀ ಕ್ವಶನ್ ಆನ್ಸರ್ಸ್ನೇ ಓದ್ತೀನಿ, ಬರೀ ಪರೀಕ್ಷೆಗೆ ಮಾಡ್ತೀನಿ ಅಂದರೆ ಆಗಲ್ಲ. ಇಲ್ಲಿ ಆನ್ಸರ್ ಟು ದಿ ಪಾಯಿಂಟ್ ಏನು ಬೇಕೋ ಅದನ್ನಷ್ಟೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೈನ್ ಆಗಬೇಕು, ನೆನಪಲ್ಲಿ ಇಟ್ಕೋಬೇಕು ನೀವು. ಅಂದರೆ ಆ ವಿಡಿಯೋಗಳೆಲ್ಲ ನೋಡಿ ಆಮೇಲೆ ನೀವು ಇಲ್ಲಿಗೆ ಬಂದರೆ ಬೆಟರ್ ಅನಿಸುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂದರೆ ಅದು ಕಾರ್ಬೋಕೆಟಿಯಾನ್ ಆಗ್ಬೋದು, ಕಾರ್ಬನಿಯಾನ್ ಆಗ್ಬೋದು, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಆಗ್ಬೋದು, ಕಾರ್ಬೀನ್ಸ್ ಆಗ್ಬೋದು, ನೈಟ್ರೀನ್ಸ್ ಆಗ್ಬೋದು, ಅಥವಾ ಅರೈನ್ಸ್, ಬೆಂಜೈನ್ ಅಂತ ಏನು ಹೇಳ್ತೀವಿ ಅದು. ಒಟ್ಟು 6 ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ನ ಇಲ್ಲಿ ನೀವು ಓದ್ತಾ ಹೋಗ್ತೀರಾ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತಂದರೆ ದೇ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್ ಆ್ಯಂಡ್ ದೇ ಆರ್ ಫಾರ್ಮ್ಡ್ ಇನ್ ಬಿಟ್ವೀನ್ ದಿ ರಿಯಾಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಅದು ಕಾರ್ಬೋಕೆಟಿಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬನ್ ಫ್ರೀ ರ್ಯಾಡಿಕಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಕಾರ್ಬೀನ್ಸ್ ಆಗಿರ್ಬೋದು, ಇಲ್ಲ ಅಂದರೆ ನೈಟ್ರೀನ್ಸ್ ಆಗಿರ್ಬೋದು. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ಸ್ ಅಂತಲೇ ಕರಿತೀವಿ. ಇದು ನೀವು ವಾಟ್ ಆರ್ ಕಾರ್ಬೋಕೆಟಿಯಾನ್, ವಾಟ್ ಆರ್ ಕಾರ್ಬನಿಯಾನ್ಸ್ ಅಂತ ಕೇಳಿದ್ರು ದೀಸ್ ಆರ್ ದಿ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬಿಟ್ವೀನ್ ದಿ ರಿಯಾಕ್ಷನ್ ಅಂದರೂ ನಾವು ಮಾರ್ಕ್ಸ್ನ ಕೊಡಬೇಕಾಗತ್ತೆ. ಆ್ಯಂಡ್ ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಆಸ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಸೊ ಇದು ಯಾವುದಾದ್ರು ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್ ಅಥವಾ ವಾಟ್ ಆರ್ ಕಾರ್ಬನಿಯಾನ್ಸ್, ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತಂದರೆ ನೀವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಬರೆದ್ರೆ ನಾವು ಮಾರ್ಕ್ಸ್ನ ಕೊಡಬೇಕಾಗತ್ತೆ. ಇಲ್ಲಿ ಏನು ಕ್ವೆಶ್ಚನ್ ಕೇಳಿದ್ದಾರೆ ಅಂದರೆ ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್, ಹೌ ಆರ್ ದೇ ಜನರೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಕಾರ್ಬೋಕೆಟಿಯಾನ್ ಇಸ್ ಅ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ by the electrolytic cleavage, which is an ion with a positively charged carbon atom. ಸೊ ಇದ್ರ ಸ್ಪೆಸಿಫಿಕೇಶನ್ ಏನು ಅಂದರೆ ದೇ ಆರ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ದೇ ಆರ್ ಫಾರ್ಮ್ಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜಿಂದ ಆಗುತ್ತೆ. ಸ್ಟ್ರಕ್ಚರ್ ಅಂತಂದರೆ 3 ವೇಲೆನ್ಸ್ ಇರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಇದನ್ನು ಅವರು ಜಾಸ್ತಿ ಮಾರ್ಕ್ಸ್ಗೂ ಕೇಳ್ಬೋದು. ಇಲ್ಲಿ ಇದನ್ನು 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹೌ ಆರ್ ದೇ ಜನರೇಟೆಡ್, ದೇ ಆರ್ ಜನರೇಟೆಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ಅಂದ್ರೆ ಓಕೆ. ನಿಮಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ ನಾವಿಲ್ಲಿ ಮೀಥೈಲ್ ಕ್ಲೋರೈಡ್ನ ತಗೊಂಡು CH3+ ಆ್ಯಂಡ್ Cl- ಆಗ್ತಾ ಇದೆ, ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ಆಗ್ತಾ ಇದೆ. ಬಿಕಾಸ್ Cl ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಇಂಥದಕ್ಕೆ ನಾವೇನಂತ ಈ ರೀತಿಯಾಗಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದಲ್ಲದೆ ಆಲ್ಟರ್ನೇಟಿವ್ ಆನ್ಸರ್ಸ್ ಅಂದರೆ centrally positively charged carbon which has only 6 electrons in their valence shell. They are also called as carbocation. Carbocations are Lewis acids. Carbocations are also electrophiles. They can easily combine with any substance which can donate because they are electron deficient. Therefore they can combine with any species which can donate to them. ಸೊ ಆಲ್ಟರ್ನೇಟಿವ್ ಆಗಿ ನೀವು ಏನು ಆನ್ಸರ್ ಬರೆದ್ರು ನಾವು ಕೊಡಬೇಕಾಗತ್ತೆ. ಬಟ್ ಸಿಂಪಲ್ ಆನ್ಸರ್ ಅಂದರೆ ದ ಕಾರ್ಬೋಕೆಟಿಯಾನ್ಸ್ ಆರ್ ದಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆನ್ ದೆಮ್ ಅಂತ ಹೇಳಿದ್ರೆ ನಿಮಗೆ ಆಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಕಾರ್ಬನಿಯಾನ್ಸ್, ಹೌ ಆರ್ ದೇ ಜನರೇಟೆಡ್. ಅಗೇನ್ ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅಗೇನ್ ದೀಸ್ ಆರ್ ಆಲ್ಸೋ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್, ಬಟ್ ದ ಡಿಫರೆನ್ಸ್ ಇಸ್ ದಟ್ ದೇ ಗೋಯಿಂಗ್ ಟು ಕ್ಯಾರಿ, ದೀಸ್ ಆರ್ ಆಲ್ಸೋ ಅಯಾನ್ಸ್ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ಲಿ ಚಾರ್ಜ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನಿಯಾನ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ ವಿತ್ ಅ ಮೆಟಲ್ ಯಾವ್ದಾರು ಒಂದು ತೊಗೋಬೋದು. ನಾವು ಲಿಥಿಯಂ ಕಾಂಪೌಂಡ್ನ ತೊಗೊಂಡಿದ್ದೀವಿ. CH3 ಲಿಥಿಯಂ ಜೊತೆಗೆ ಎಲೆಕ್ಟ್ರೋಲೈಟಿಕ್ ಕ್ಲಿವೇಜ್ ಆದಾಗ CH3-
ಲಿಥಿಯಂ ಪ್ಲಸ್ ಆಗಿ ಬರುತ್ತೆ. ನಿಮಗೆ ಗೊತ್ತು ಮೆಟಲ್ಸ್ ಆರ್ ಆಲ್ವೇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಿಮಗೆ ಕಾರ್ಬನ್ ಮೇಲೆ ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಆನ್ಸರ್ ನೀವು ಹೇಳ್ತೀನಿ ಅಂತಂದರೆ, ಸೆಂಟ್ರಲಿ ನೆಗೆಟಿವ್ಲಿ ಚಾರ್ಜ್ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ 8 ಎಲೆಕ್ಟ್ರಾನ್ಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಕರಿತೀವಿ, ಲೂಯಿಸ್ ಬೇಸಸ್ ಅಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಕಂಬೈನ್ ವಿತ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಜೊತೆಗೆ ಅವು ಕಂಬೈನ್ ಆಗ್ತವೆ. ಸೊ ಈ ರೀತಿಯಾಗಿ ಆಲ್ಟರ್ನೇಟಿವ್ ಆನ್ಸರ್ ಬರೆದ್ರು ನಾವು ಕೊಡಬೇಕಾಗತ್ತೆ. ಕಾರ್ಬನ್ ions are the reactive intermediates which are formed by the heterolytic cleavage. These are the ions with a negatively charged. They are excess, they are going to have excess charge. They are going to carry the negative charge. ಅಂಥದಕ್ಕೆ ಕಾರ್ಬನ್ ions ಅಂತ ಕರಿತೀವಿ. ಅದೇ ಥರ ಇನ್ನೊಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಇದೆ, ಅದಕ್ಕೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್, ಹೌ ಆರ್ ದೇ ಜನರೇಟೆಡ್? ಇದು 2 ಮಾರ್ಕಕ್ಕೆ ಕೇಳ್ತಾರೆ. ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್ ಅಂತಂದರೆ 1 ಮಾರ್ಕು, ಹೌ ಆರ್ ದೇ ಜನರೇಟೆಡ್. ಇಲ್ಲಿ ಫ್ರೀ ರ್ಯಾಡಿಕಲ್ಸೂ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್, ಬಟ್ ದೇ ಆರ್ ಫಾರ್ಮ್ಡ್ ಬೈ ದಿ ಹೋಮೋಲಿಟಿಕ್ ಕ್ಲಿವೇಜ್ ಇನ್ ವಿಚ್ ದ ಹಿಯರ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಚಾರ್ಜ್ ಇದ್ದರೆ ಮಾತ್ರ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಇದೆ ಅಯಾನ್ ಅಂತ ಕರಿತೀವಿ. ಇವು ಅಯಾನ್ ಅಲ್ಲ, ಬಟ್ ದೀಸ್ ಆರ್ ದಿ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಓನ್ಲಿ 1 ಎಲೆಕ್ಟ್ರಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಅವು ಹೇಗೆ ಜನರೇಟ್ ಆಗ್ತವೆ? ದೇ ಆರ್ ಜನರೇಟೆಡ್ ಬೈ ದಿ ಹೋಮೋಲಿಟಿಕ್ ಕ್ಲಿವೇಜ್, ನಾಟ್ ಬೈ ದಿ ಹೆಟ್ರೋಲಿಟಿಕ್ ಕ್ಲಿವೇಜ್. ಹೋಮೋಲಿಟಿಕ್ ಕ್ಲಿವೇಜ್ ಆದಾಗ ಫ್ರೀ ರ್ಯಾಡಿಕಲ್ಸ್ ಆಗುತ್ತೆ, ಹೆಟ್ರೋಲಿಟಿಕ್ ಕ್ಲಿವೇಜ್ ಆದಾಗ ನಿಮಗೆ ಕಾರ್ಬೋಕೆಟಿಯಾನು ಮತ್ತು ಕಾರ್ಬನಿಯಾನು ಫಾರ್ಮೇಷನ್ ಆಗುತ್ತೆ. ಸೊ ಹೇಗಾಗುತ್ತೆ ಅಂದರೆ, ಇದು ಯೂಶಲಿ ಫ್ರೀ ರ್ಯಾಡಿಕಲ್ ಜನರೇಷನ್ ಯಾವಾಗ ಆಗುತ್ತೆ ಅಂದರೆ, ಐದರ್ ಇನ್ ಪ್ರೆಸೆನ್ಸ್ ಆಫ್ ದಿ ಲೈಟ್, ಅಲ್ಟ್ರಾವೈಲೆಟ್ ಲೈಟ್, ಆರ್ ಯೂಸಿಂಗ್ ಎ ಥರ್ಮಾಲಿಸಿಸ್ ಆರ್ ಯೂಸಿಂಗ್ ದಿ ಫೋಟೋಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನನ್ನು ಹೆಟ್ರೋಲಿಟಿಕ್ ಅಲ್ಟ್ರಾವೈಲೆಟ್ ಲೈಟ್ ಅಥವಾ ಹೀಟ್ ಮಾಡಿದಾಗ ನನಗೆ ಫ್ರೀ ರ್ಯಾಡಿಕಲ್ಸ್, ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ಪೆಸಿಫಿಕ್ ಎಕ್ಸಾಂಪಲ್ಲು ನೀವು ಕೊಡ್ಬೋದು. ಅಥವಾ ಇನ್ನೂ ಬೇರೆ ಆಲ್ಟರ್ನೇಟಿವ್ ಅಂತಂದರೆ, ದೀಸ್ ಆರ್ ದಿ ಸ್ಪೀಶೀಸ್ ವಿಚ್ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, but they have an unpaired electron, they have a tendency to pair it up, therefore they easily react with the substances either to give away or to take up. ಆ ಥರದಾಗಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ವಾಟ್ ಆರ್ ಕಾರ್ಬಿನ್ಸ್, ಹೌ ಆರ್ ದೇ ಜನರೇಟೆಡ್? ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಕಾರ್ಬಿನ್ಸ್ ಅಂತಂದ್ರೇನು? ದೀಸ್ ಆರ್ ಆಲ್ಸೋ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. they are highly reactive in nature. They are going to have only 6 electrons. They are neutral species. They do not carry any charge. They are incomplete octet irutte. Electron deficient anta karitivi, electrophiles anta karitivi, highly unstable, very short lived. These are also reactive intermediates which going to have only 6 electrons without carrying any charge. ಅಂತದಕ್ಕೆ ನಾವು ಕಾರ್ಬೀನ್ಸ್ ಅಂತ ಕರಿತೀವಿ. ಈ ಕಾರ್ಬೀನ್ಸ್ ಹೇಗೆ ಜನರೇಟ್ ಆಗ್ತವೆ ಅಂತಂದರೆ, a molecule containing a neutral atom with a valency of 2 or unshared valence electrons irutte. How are they generated antandre, they are generated by the heterolytic cleavage alne adu aagta hogutte. What are nitrines, how are they generated anta keltidare. Nitrines are also exactly analog of the carbene. Carbene alli carbon irutte, nitrine alli nitrogen irutte. These are defined as a neutral monovalent nitrogen species in which nitrogen has 6 electrons in its valence electron, 1 covalent bonded and 4 non-bonded electrons irutte. ಅಂಥದಕ್ಕೆ ನಾವೇನಂತ ಕರಿತೀವಿ, ನೈಟ್ರೀನ್ಸ್ ಅಂತ ಕರಿತೀವಿ. ಹೇಗೆ ಅದೇ ಜನರೇಟೆಡ್ ಅಂದರೆ, ಯಾವುದೋ ಒಂದು ಬೇಸ್ ತೊಗೊಂಡು ಯಾವುದೋ ಒಂದು ನೈಟ್ರೋಜನ್ ಇರೋವಂಥ ಕಾಂಪೌಂಡ್ನ ತೊಗೊಂಡ್ರು, ಅಮೈನ್ಸ್ ಆಗಿರ್ಬೋದು ಅಥವಾ ಅಮೋನಿಯಾ ಆಗಿರ್ಬೋದು, ಅದರಲ್ಲಿ ನಾವು ಬೇಸ್ ಜೊತೆಗೆ ಮಾಡಿದಾಗ ನಿಮ್ಗೇನಾಗುತ್ತೆ, ನೈಟ್ರೀನು ಜನರೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಎಕ್ಸಾಂಪಲ್ಸ್ನ ಹೇಳಬೇಕಾಗುತ್ತೆ. ಅಥವಾ ಅಜೈಡ್ಸಿಂದನೂ ಅವು ಜನರೇಟ್ ಆಗ್ತವೆ, ಅಥವಾ ಸಲ್ಫನಮೈನಿಂದನೂ ಅವು ಜನರೇಟ್ ಆಗ್ತವೆ. ಯಾವ್ದಾದ್ರು ಒಂದು ಮೆಥಡು ನೀವು ಅದನ್ನು ನೀಟಾಗಿ. ಅದೇ ಥರ ವಾಟ್ ಆರ್ ಕಾರ್ಬೋಕೆಟಿಯಾನ್ಸ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ದಿ ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕೆಟಿಯಾನ್ ವಿತ್ ಅ ಸೂಟಬಲ್ ಎಕ್ಸಾಂಪಲ್ಸ್. ನಾವು ಮುಂಚೆನೇ ಹೇಳ್ದಂಗೆ ಈ ಎಲ್ಲನೂ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್. ಇಮಿಡಿಯೇಟ್ಲಿ ದೇ ಗೋಯಿಂಗ್ ಟು ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. A carbocation is a reactive intermediates which are formed heterolytic cleavage, which is an ion with a positively charged carbon atom. What are carbocations ಅಂದರೆ ಅದಕ್ಕೆ 1 ಮಾರ್ಕ್. ಆ ಸ್ಟೆಬಿಲಿಟಿ ಹೇಳಿದ್ರೆ, ಮಿಥೈಲ್ ಕಾರ್ಬೋಕೆಟಿಯನ್ ಸ್ಟೆಬಿಲಿಟಿನ, ಮಿಥೈಲ್ ಕಾರ್ಬೋಕೆಟಿಯನ್ ಸ್ಟೆಬಿಲಿಟಿ ಅಂತಂದರೆ ನೀವು ಬರೀ ಇಂಡಕ್ಟಿವ್ ಎಫೆಕ್ಟ್ ಹೇಳಬೇಕಾಗತ್ತೆ, ಅಥವಾ ಆರೋಮ್ಯಾಟಿಕ್ ಕಾಂಪೌಂಡ್ ಇತ್ತು ಅಂದರೆ ರೆಸೊನೆನ್ಸ್ ಹೇಳಬೇಕಾಗತ್ತೆ. ಮಿಥೈಲ್ ಇತ್ತು ಅಂತಂದರೆ, ಅಥವಾ ಆಲ್ಕೈಲ್ ಇತ್ತು ಅಂತಂದರೆ, ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಐದರ್ ಬೈ ದಿ ಇಂಡಕ್ಟಿವ್ ಎಫೆಕ್ಟ್ ಆರ್ ಬೈ ದಿ ಹೈಪರ್ ಕಾಂಜುಗೇಟಿವ್. ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದ್ದರೆ ಅವಾಗ ನಾವು ರೆಸೊನೆನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು.
ಈಗ ಆಲ್ಕೈಲ್ ಕಾರ್ಬೋಕೆಟಿಯನ್ ನಾನು ತಗೊಂಡ್ರೆ ಆಲ್ಕೈಲ್ ಕಾರ್ಬೋಕೆಟಿಯನ್ ಅನ್ನು ಇಂಡಕ್ಟಿವ್ ಎಫೆಕ್ಟ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ ಅಂದರೆ ದ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಮೋರ್ ಬಿಕಾಸ್ ಆಫ್ ದಿ electron donating nature of the or a plus side effect of 3CH3 group. Therefore, tertiary carbocation is more stable. Any group which disperses the positive charge on the carbocation stabilizes the carbocation. The other species central carbocation which is electron deficient carbocation ಗೆ ಇರೋ ಅಟ್ಯಾಚ್ ಆಗಿರೋ ಗ್ರೂಪು ಆ ಪಾಸಿಟಿವ್ ಚಾರ್ಜ್ನ ಮಿನಿಮೈಸ್ ಮಾಡುತ್ತಲ್ಲ, ಡಿಸ್ಪ್ರೆಸ್ ಮಾಡುತ್ತಲ್ಲ, ಅಂಥ ಗ್ರೂಪು ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಐ ಗ್ರೂಪ್ ಆಫ್ ದಿ CH3 group of an alkyl carbocation stabilizes the carbocation by the partial neutralization of the positive charge at the carbon. When you consider more number of alkyl group, ಯಾವುದೋ ಒಂದು alkyl group ಇದ್ರೆ alkyl group is an electron donating group, therefore it going to disperse the positive charge on the carbon which neutralizes the positive charge on the carbon. Hanಗಾಗಿ as more number of electron donating groups are there, as more number of alkyl groups attached to a positively charged carbocation, stability increases, thereby positive charge is dispersed, positive charge is decreased. Hanಗಾಗಿ tertiary carbocation is more stable compared to secondary which going to contain only 2 R group which compared to primary which going to contain only one which is more stable than methyl which do not contain any CH3 group. ಅದೇ ಥರ I can explain this based on hyperconjugation also. Higher the number of the resonance form, higher the number of the conical forms, greater is the stability. ಟರ್ಷರಿ ಕಾರ್ಬೋಕೆಟಿಯನ್ಗೆ 10 ನಾನು ಸ್ಟ್ರಕ್ಚರ್ಸ್ನ ಬರೀಬೋದು, ಇದಕ್ಕೆ 7 ಸ್ಟ್ರಕ್ಚರ್ಸ್ನ ಬರೀಬೋದು, ಸೆಕೆಂಡ್ರಿಗೆ ಪ್ರೈಮರಿಗೆ 4 ಬರೀಬೋದು, ಮೀಥೈಲ್ಗೆ 1 ನಾನು ಕಾರ್ಬೋಕೆಟಿಯನ್ನ ಒಂದು ಕಾನಿಕಲ್ ಸ್ಟ್ರಕ್ಚರ್ನ ಬರ್ಬೋದು ಬೇಸ್ಡ್ ಆನ್ ಹೈಪರ್ ಕಾಂಜುಗೇಷನ್. ಆಸ್ ಅ ನಂಬರ್ ಆಫ್ ಕಾನಿಕಲ್ ಫಾರ್ಮ್ಸ್ ಇನ್ಕ್ರೀಸಸ್, ಸ್ಟೆಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ದೇರ್ಫೋರ್ we know that tertiary carbocation going to have 10 different conical structures, therefore that is more stable. Similarly, if you contain the unsaturation which are alternative single and a double bond, ಆವಾಗ ನಾವು ಅಲೈಲ್ ಅಥವಾ ಬೆಂಜೈಲ್ ಕಾರ್ಬೋಕೆಟಿಯನ್ ಏನಾದರೂ ಇತ್ತು ಅಂದರೆ that can be stabilized by resonance. Allyl and benzyl carbocation are more stable than alkyl carbocation because of the marked stabilization of their resonance hybrid through resonance forms of the benzyl carbocation. So it can be explained based on the resonance also. ಸೊ ಈ ರೀತಿಯಾಗಿ ನಾವು ಯಾವ 3 ಮೆಥಡಿಂದನೂ ನಾನು ಏನು ಮಾಡ್ಕೊಳ್ತಾ ಹೋಗ್ಬೋದು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ಬೋದು. ಏನಾದರೂ ಆಲ್ಕೈಲ್ ಗ್ರೂಪ್ ಇತ್ತು, ಸಿಂಗಲ್ ಬಾಂಡ್ ಇತ್ತು ಅಂತಂದರೆ ಐದರ್ ಐ ಕ್ಯಾನ್ ಟೇಕ್ ದಿ ಇಂಡಕ್ಟಿವ್ ಎಫೆಕ್ಟ್ ಆರ್ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ರೆಸೊನೆನ್ಸ್ ಅಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇತ್ತು ಅಂತಂದರೆ ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ರೆಸೊನೆನ್ಸ್ ಎಫೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ. ಅದೇ ಕ್ವಶನ್ ಅವ್ರು ಈ ಥರನೂ ಕೇಳ್ಬೋದು 2 ಮಾರ್ಕ್ಸ್ಗೆ, ವಿಚ್ ಈಸ್ ಮೋರ್ ಸ್ಟೇಬಲ್ ಅಮಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾರ್ಬನಿಯಾನ್ಸ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ಕಾರ್ಬನಿಯಾನ್ಸ್ ಅಗೇನ್ ಬೋತ್ ಕಾರ್ಬೋಕೆಟಿಯನ್ ಆ್ಯಂಡ್ ಕಾರ್ಬನಿಯಾನ್ ಸ್ಟೆಬಿಲಿಟಿ ಕೆನ್ ಬಿ ಎಕ್ಸ್ಪ್ಲೈನ್ಡ್ ಐದರ್ ಬೈ ದಿ ಇಂಡಕ್ಟಿವ್ ಎಫೆಕ್ಟ್. ಸೊ ಇಲ್ಲೇನಾಗುತ್ತೆ, ದಿಸ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಿ ಕಾರ್ಬೋಕೆಟಿಯನ್. ಕಾರ್ಬೋಕೆಟಿಯನಲ್ಲಿ ಏನಾಗುತ್ತೆ, ಯಾವುದು ಪಾಸಿಟಿವ್ ಚಾರ್ಜ್ನ ಡಿಸ್ಪರ್ಸ್ ಮಾಡುತ್ತಲ್ಲ ಅಂಥ ಗ್ರೂಪ್ಸ್ಗೆ ನಾವು ಅಂಥ ಗ್ರೂಪ್ಸ್ ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ದ ಗ್ರೂಪ್ಸ್ ವಿಚ್ ಬಿಕಾಸ್ ದ ಸೆಂಟ್ರಲಿ ಕಾರ್ಬನ್ which is already having an excess of electrons, it is highly electron rich species. ಅದಕ್ಕೆ ನೀವು CH3 group ಇದ್ದರೆ ಏನಾಗುತ್ತೆ ಅಂದರೆ it also going to donate, thereby the negative charge on the carbon increases, thereby stability decreases. ಹಾಗಾಗಿ ನೀವು ಪ್ರೈಮರಿ ಮತ್ತು ಟರ್ಷರಿ ತೊಗೊಂಡ್ರೆ ಟರ್ಷರಿನಲ್ಲಿ ಏನಾಗುತ್ತೆ 3 CH3 ಗ್ರೂಪ್ ಇರುತ್ತೆ. ಆಲ್ ಆಫ್ ದೆಮ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ದೇ ಗೋಯಿಂಗ್ ಟು ಡೊನೇಟ್ ದೇರ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ electron this species comparatively it going to give its electron bond electrons. ಹಂಗಾಗಿ ಏನಾಗುತ್ತೆ ಅಂದರೆ ಟರ್ಷರಿನಲ್ಲಿ the carbocation which going to contain the negative charge which is electron rich in nature, which will going to have more number of electron, that decreases the stability. Therefore when you compare primary and tertiary, primary carbanions are more stable compared to that plane ಮಾಡಬೇಕಾಗುತ್ತೆ. Tertiary.
ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಟ್ರಿಪ್ಲೆಟ್ ಕಾರ್ಬೀನ್ ಅಂತ ಕೇಳ್ತಾರೆ. ಕಾರ್ಬೀನ್ನ ತಗೊಂಡ್ರೆ ಎರಡು ಥರ ಕಾರ್ಬೀನ್ ಇರುತ್ತೆ. ಒಂದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಿಂಗ್ಲೆಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಡಬ್ಲೆಟ್ ಅಂತ ಕರಿತೀವಿ. ಸೊ ಈ ಕಾರ್ಬಿನ್ಸ್ ಆರ್ ಆಲ್ಸೋ ಹೈಲಿ ಅನ್ಸ್ಟೇಬಲ್, ಹೈಲಿ ರಿಯಾಕ್ಟಿವ್ ಸ್ಪೀಶೀಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 2 electrons. ದೇ ಆರ್ ಡೈವೇಲೆಂಟ್ ಕಾರ್ಬನ್ಸ್, ಎರಡೆರಡು ವೇಲೆನ್ಸಿ ಇರುತ್ತೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಡೈವೇಲೆಂಟ್ ಕಾರ್ಬನ್ ಅಂತ ಕರಿತೀವಿ. ಅದರಲ್ಲಿ ಎರಡು ಸ್ಟೇಟ್ ಇರುತ್ತೆ, ಒಂದಕ್ಕೆ ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಿಂಗಲ್ ಸ್ಟೇಟ್ ಅಂತ ಕರಿತೀವಿ. ಈ ಟ್ರಿಪ್ಲೆಟ್ ಸ್ಟೇಟ್ ಏನಾಗುತ್ತೆ ಅಂದರೆ it is that carbon is sp2 hybridized, and whatever the unpaired electrons are there, those unpaired electron will going to occupy the different orbitals. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಿಪ್ಲೆಟ್ ಕಾರ್ಬೀನ್ಸ್ ಅಂತ ಕರಿತೀವಿ. ಆ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನು ಒಂದೇ ಲೋಬಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ, ಒಂದೇ ಆರ್ಬಿಟಲಲ್ಲಿ ಇತ್ತು ಅಂದಾಗ ಅದನ್ನು ನಾವು ಸಿಂಗ್ಲೆಟ್ ಅಂತ ಕರಿತೀವಿ. ರೈಟ್ ದಿ ಸ್ಟ್ರಕ್ಚರ್ ಅಂದರೆ ನೀವು ಸ್ಟ್ರಕ್ಚರ್ನ ಬರಿಬೇಕಾಗತ್ತೆ. ಕಾರ್ಬನ್ ಬರೆದು ಅದಕ್ಕೆ ನಾನು ಹೇಳ್ದಂಗೆ ಇಟ್ ಇಸ್ ಎ ಡೈವೇಲೆಂಟ್ ಕಾರ್ಬನ್, ಎರಡು ನಿಮಗೆ ವೇಲೆನ್ಸಿ ಇರುತ್ತೆ, ಎರಡು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಮತ್ತೆ ಏನಾಗಿರುತ್ತೆ ನಿಮಗೆ ಬಾಂಡ್ ಏನಿರುತ್ತಲ್ಲ ಇದು sp2 ಹೈಬ್ರಿಡೈಸ್ಡ್ ಆಗಿದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಲೋಬ್ 3 ಬರುತ್ತೆ. ಆ 3 ಲೋಬಲ್ಲಿ ಎರಡಕ್ಕೆ ನಿಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ನೀವು ಹಾಕ್ತಾ ಹೋಗ್ತೀರಾ, ಸ್ಟ್ರಕ್ಚರ್ನ ಬರಿಬೇಕು. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್, ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಶೇಪ್ ಹೇಗಿರುತ್ತೆ ಅಂದರೆ ಪ್ಯಾರಲಲ್ ಆಗಿರುತ್ತೆ. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಇನ್ ಟ್ರಿಪ್ಲೆಟ್ ಕಾರ್ಬಿನ್ ಆಕ್ಯುಪೈಸ್ ದ ಡಿಫ್ರೆಂಟ್ ಆರ್ಬಿಟಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎನ್ ಆಪೋಸಿಟ್ ಸ್ಪಿನ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟ್ರಿಪ್ಲೆಟ್ ಕಾರ್ಬಿನ್ ಅಂತ ಹೇಳ್ತೀವಿ. sp2 ಹೈಬ್ರಿಡೈಸ್ಡ್ ಅಂತ ಕರಿತೀವಿ. ಕೋಲ್ಡ್ ಮಿಥಲೀನ್ ಅಂತ ಕರೀತಾರೆ. ಬಾಂಡ್ ಆ್ಯಂಗಲ್ 130 to 150 ಡಿಗ್ರಿ ಇರುತ್ತೆ. ಯಾವುದಾದ್ರು ಬರಿಬೋದಾಗುತ್ತೆ, ನೀವು ಸ್ಟ್ರಕ್ಚರ್ ಬರೆದು ಇದನ್ನೇ. ವಾಟ್ ಆರ್ ಟ್ರಿಪ್ಲೆಟ್ ಕಾರ್ಬಿನ್, ಹೌ ಡಸ್ ದ ಟ್ರಿಪ್ಲೆಟ್ ಕಾರ್ಬಿನ್ ರಿಯಾಕ್ಟ್ ವಿತ್ ಪ್ರೋಪೀನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಹೇಳ್ದಂಗೆ ಅದೇ ಕ್ವಶನ್ಸ್ 3 ಮಾರ್ಕ್ ಕೇಳಿದ್ದಾರೆ. ಟ್ರಿಪ್ಲೆಟ್ ಕಾರ್ಬಿನ್ದು ಸ್ಟ್ರಕ್ಚರ್ ಅಥವಾ ವಾಟ್ ಆರ್ ದೇ ಅಂತಂದರೆ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಇನ್ ಟ್ರಿಪ್ಲೆಟ್ ಕಾರ್ಬಿನ್ ಆಕ್ಯುಪೈ ದ ಡಿಫ್ರೆಂಟ್ ಆರ್ಬಿಟಲ್ಸ್ ಆರ್ ಆಪೋಸಿಟ್ ಸ್ಪಿನ್, ಅದನ್ನು ಹೇಳಬೇಕಾಗತ್ತೆ. ಈ ಟ್ರಿಪ್ಲೆಟ್ ಕಾರ್ಬಿನು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ವಿತ್ ಪ್ರೋಪೀನ್ ಅಂತಂದರೆ, ನಿಮಗೆ ಇದು ಪ್ರೋಪೀನ ತೊಗೊಂಡಿದ್ದೀನಿ. ಪ್ರೋಪೀನ್ ಅಂದರೆ 3 ಕಾರ್ಬನ್ ಆಟಮ್ ಇರುವಂಥದ್ದು, ಒಂದು ಡಬಲ್ ಬಾಂಡ್ ಇರುವಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ, ಪ್ರೋಪೀನ್ ಅಂತ ಕರಿತೀವಿ. ಈ ಪ್ರೋಪೀನ್ ಏನಾದರೂ ನಿಮಗೆ ಸಿಂಗ್ಲೆಟ್ ಅಥವಾ ಟ್ರಿಪ್ಲೆಟ್ ಕಾರ್ಬನ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಆದ್ರೂ, ಸಿನ್ಸ್ ಇಟ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 3 ಕಾರ್ಬನ್ ಆಟಮ್, ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಪ್ರೋಪೀನ್ಸ್ ಬರುತ್ತೆ. ಅದು ಸಿಂಗ್ಲೆಟ್ ಬೇಕಾದ್ರೂ ಆಗಿರ್ಬೋದು, ಟ್ರಿಪ್ಲೆಟ್ ಬೇಕಾದ್ರೂ ಆಗಿರ್ಬೋದು, ಎರಡೂ ಕೇಸಲ್ಲೂ ನಿಮಗೆ ಒಂದೇ ಪ್ರಾಡಕ್ಟ್ ಬರುತ್ತೆ. ಅದೇ ಈ ಟ್ರಿಪ್ಲೆಟ್ ಕಾರ್ಬಿನು ವೆನ್ ಇಟ್ ಮೇಡ್ ಟು ರಿಯಾಕ್ಟ್ ವಿತ್ ಬ್ಯೂಟೀನ್ ಜೊತೆಗೆ ಏನಾದರೂ ರಿಯಾಕ್ಟ್ ಆದರೆ ಸಿಂಗ್ಲೆಟ್ಟು ಬೇರೆ ಥರ ರಿಯಾಕ್ಟ್ ಆಗುತ್ತೆ, ಟ್ರಿಪ್ಲೆಟ್ಟು ಬೇರೆ ಥರ ರಿಯಾಕ್ಟ್ ಆಗುತ್ತೆ. ಸಿಂಗ್ಲೆಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗಿವ್ ಬೋತ್ ಸಿಸ್ ಅಂಡ್ ಟ್ರಾನ್ಸ್ ಫಾರ್ಮ್ನ ಕೊಡುತ್ತೆ. ಇಫ್ ಇಟ್ ಇಸ್ ಎ ಬ್ಯೂಟೇನ್, ಅದೇ ಪ್ರೋಪೇನ್ ಆಯಿತು ಅಂತಂದರೆ ಒಂದೇ ಒಂದು ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಪ್ರೋಪೇನ್ನ ಕೊಡುತ್ತೆ. ಅದೇನಾದರೂ ಬ್ಯೂಟೇನ್ ಆಯಿತು ಅಂದರೆ ನಿಮಗೆ ಟ್ರಿಪ್ಲೆಟ್ ಏನಾದರೂ ಯೂಸ್ ಮಾಡಿದ್ರೆ ಸಿಸ್ಸು ಮತ್ತು ಟ್ರಾನ್ಸು ಎರಡೂ ಬರುತ್ತೆ. ದಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರೋಪೀನ್ ಆ್ಯಂಡ್ ಎ ಬ್ಯೂಟೇನ್. ನೋಡ್ಕೋಬೇಕು ಯಾವುದು ಅಲ್ಲಿ ಕೇಳಿದ್ದಾರೆ ಅಂತ. ನೆಕ್ಸ್ಟ್, ವಾಟ್ ಈಸ್ ಪರ್ಕಿನ್ ಕಂಡೆನ್ಸೇಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಪರ್ಕಿನ್ ಕಂಡೆನ್ಸೇಷನ್ ಅಂದರೆ ಏನು ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಆ ಎಕ್ಸಾಂಪಲ್ ಕೊಡೋದಕ್ಕೆ 2 ಮಾರ್ಕ್ ಇರುತ್ತೆ, 3 ಮಾರ್ಕ್ ಕ್ವಶನ್ ಇದೆ. Aromatic aldehyde condenses with an acid anhydride in presence of a sodium salt of a carboxylic acid to form alpha beta unsaturated acid. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ನಾವೇನು ಮಾಡ್ತಿದ್ದೀವಿ, ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಂದರೆ ಬೆನ್ಸಾಲ್ಡಿಹೈಡ್, when it made to react with an acetic anhydride, any acid anhydride in presence of a sodium salt of an ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೋಡಿಯಂ ಅಸಿಟೇಟ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಸಿನಮಿಕ್ ಆ್ಯಸಿಡ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬೆನ್ಸಾಲ್ಡಿಹೈಡ್ ಕಂಡೆನ್ಸಸ್ ವಿತ್ ಅಸಿಟಿಕ್ ಅನಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಎ ಸೋಡಿಯಂ ಅಸಿಟೇಟ್ ಟು ಫಾರ್ಮ್ ಸಿನಮಿಕ್ ಆ್ಯಸಿಡ್. ಇದಕ್ಕೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್. ಬೇರೆ ಥರ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ರಿಯಾಕ್ಷನ್ಸ್ ಆಫ್ ಡೈಕ್ಲೋರೋಕಾರ್ಬಿನ್ ವಿತ್ ಅ ಸೈಕ್ಲೋಹೆಕ್ಸೀನ್ ಅಂತ ಕೇಳ್ತಾ ಇದ್ದಾರೆ. ಡೈಕ್ಲೋರೋಕಾರ್ಬಿನ್ ಇಸ್ ಆಲ್ಸೋ ಎ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ದಟ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ಸೈಕ್ಲೋಹೆಕ್ಸೀನ್, ಇಲ್ಲೇನಾಗುತ್ತೆ ಅಂದರೆ ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಟು ಗಿವ್ ಜೆಮಿನಲ್ ಡೈಕ್ಲೋರೋ ಸೈಕ್ಲೋಪ್ರೋಪೇನ್ಸ್ ಬರುತ್ತೆ. ಸೊ ಆ 5 ಮೆಂಬರ್ಡ್ ರಿಂಗ್ ಹಾಗೇ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೆಂಗೆ ಡೀಲ್ಸ್ ಆರ್ಡರ್ ರಿಯಾಕ್ಷನಲ್ಲಿ ಆಗುತ್ತಲ್ಲ ಅದೇ ಥರ ರಿಯಾಕ್ಷನ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. 1+2 ಅಡಿಷನ್ ರಿಯಾಕ್ಷನ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಡೈಕ್ಲೋರೋ ಪ್ರೋಪೇನ್ಸ್ ಜೆಮಿನಲ್, ಒಂದೇ ಕಾರ್ಬನ್ ಆಟಮ್ಗೆ 2
ಗ್ರೂಪ್ ಅಟ್ಯಾಚ್ ಆದರೆ ಅವಾಗ ನಾವು ಜೆಮಿನಲ್ ಅಂತ ಹೇಳ್ತೀವಿ. ಇಲ್ಲಿ ಜೆಮಿನಲ್ ಡೈಕ್ಲೋರೋ ಸೈಕ್ಲೋಪ್ರೋಪೇನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಸ್ಟೇಬಲ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇನ್ ಪರ್ಕಿನ್ ಕಂಡೆನ್ಸೇಷನ್ ಅಂಡ್ ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಪರ್ಕಿನ್ ಕಂಡೆನ್ಸೇಷನಲ್ಲಿ ಕಾರ್ಬನಿಯಾನ್ ಬರುತ್ತೆ, ಸ್ಯಾನ್ ಮೇಯರ್ಸ್ ರಿಯಾಕ್ಷನಲ್ಲಿ ಫ್ರೀ ರ್ಯಾಡಿಕಲ್ ಬರುತ್ತೆ. ಸ್ಯಾನ್ ಮೇಯರ್ ರಿಯಾಕ್ಷನಲ್ಲಿ ಬರುವಂಥ ಫ್ರೀ ರ್ಯಾಡಿಕಲ್ ಯಾವುದು ಅಂದರೆ ಫಿನಾಲ್ ಫ್ರೀ ರ್ಯಾಡಿಕಲ್ಲು. ಪರ್ಕಿನ್ ಕಂಡೆನ್ಸೇಷನ್ ನಿಮಗೆ ಬರುವಂಥ ಕಾರ್ಬನಿಯಾನ್ ಅಂದರೆ ಕಾರ್ಬನಿಯಾನ್ ಸ್ಟ್ರಕ್ಚರ್ ಬರ್ತೀನಿ. ಸ್ಟ್ರಕ್ಚರ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್, ಜಸ್ಟ್ ನೀವು ಕಾರ್ಬನಿಯಾನ್ ಅಂತ ಬರೆದು ಫ್ರೀ ರ್ಯಾಡಿಕಲ್ ಅಂತ ಬರೆದು ನಾವು ಮಾರ್ಕ್ಸ್ ಕೊಡ್ತೀವಿ. ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಆಲ್ಡೈಲ್ ಕಂಡೆನ್ಸೇಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು 4 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ಮೆಕ್ಯಾನಿಸಮ್ ಕೇಳ್ತಾ ಇರೋದಕ್ಕೋಸ್ಕರ 4 ಮಾರ್ಕ್ನ ಕೇಳಿದರೆ ಇದನ್ನು 5 ಮಾರ್ಕ್ಸ್ಗೂ ಕೇಳ್ಬೋದು ಅವರು. Aldehydes containing an alpha hydrogen atom undergoes self condensation in presence of a dilute NaOH to form beta hydroxyaldehyde, which is called as an aldol. Therefore, this condensation is called as aldol condensation. The term aldol is derived from the combination of an aldehyde and an alcohol. The two functional group present in the product. So, ನಾನು acetaldehyde ಜೊತೆಗೆ NaOH ಜೊತೆಗೆ ಫಾರ್ಮೇಷನ್ ಮಾಡಿದಾಗ when 2 moles of acetaldehyde when made to react with a dilute NaOH to form the beta hydroxyaldehyde, ಇದಕ್ಕೆ ನಾವೇನಂತ ಕರಿತೀವಿ, ಆಲ್ಡಾಲ್ ಕಂಡೆನ್ಸೇಷನ್ ಹೇಳ್ತೀವಿ. ಮೆಕ್ಯಾನಿಸಮ್ ಹೆಂಗೆ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಹೈಡ್ರಾಕ್ಸೈಡ್ ಏನಿರ್ತಾರ ಬೇಸಲ್ಲಿರುವಂಥ OH ಮೈನಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ದಿ ಪ್ರೋಟಾನ್ ಟು ಫಾರ್ಮ್ ದಿ ಕಾರ್ಬನಿಯಾನ್. ದಟ್ ಕಾರ್ಬನಿಯಾನ್ ವಿಲ್ ಗೋಯಿಂಗ್ ಟು ಅಟ್ಯಾಕ್ ದಿ carbonyl carbon of the another mole of the acetaldehyde to form the alkoxide ion. Third step, that alkoxide ion going to consume the proton from the water to form the aldol. ಈ ಥರ 3 ಸ್ಟೆಪ್ಪಲ್ಲಿ ರೀತಿಯಾಗಿ ಒಂದು ಆರೋಮ್ಯಾಟಿಕ್ ಸಿಸ್ಟಮಲ್ಲಿ ನಿಮಗೆ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ಗೂ ಇಂಟರ್ಮೀಡಿಯೇಟ್ ವಿಚ್ ಗೋಯಿಂಗ್ ಟು ಕಂಟೈನ್ ಟ್ರಿಪಲ್ ಬಾಂಡ್, ಹಂಗಾಗಿ ಇದನ್ನು ಅರೈನ್ ಅಂತ ಕರೀತಾರೆ, ಇಲ್ಲಾಂದರೆ ಬೆನ್ಝೈನ್ ಅಂತ ಕರೀತಾರೆ. ಬೆನ್ಝೀನ್ ರಿಂಗಲ್ಲಿ ಒನ್ ಆಫ್ ದಿ ಡಬಲ್ ಬಾಂಡ್ ಗೆಟ್ ಕನ್ವರ್ಟೆಡ್ ಇಂಟು ಟ್ರಿಪಲ್ ಬಾಂಡ್. ಅಂಥ ಇಂಟರ್ಮೀಡಿಯೇಟ್ಗೆ ನಾವು ಏನಂತ ಕರಿತೀವಿ, ಬೆನ್ಝೈನ್ ಅಂತ ಕರಿತೀವಿ. ಹೈಲಿ ರಿಯಾಕ್ಟಿವ್ ಆಗಿರುತ್ತೆ, ಲೈಫ್ ಸ್ಪ್ಯಾನು ತುಂಬ ಇರುತ್ತೆ, ಮಾಲಿಕ್ಯುಲರ್ ಲಾಟ್ ಆಫ್ ಸ್ಟ್ರೈನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅದು ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಆ್ಯಂಡ್ ಇಟ್ ಗೋಯಿಂಗ್ ಟು ಗೆಟ್ ಕನ್ವರ್ಟೆಡ್ ಇಂಟು ಸಮ್ ಅದರ್ ಪ್ರಾಡಕ್ಟ್. ಸೊ ಹಾಗಾಗಿ ನೀವು ನೀಟಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಕೆಮಿಸ್ಟ್ರಿ ಅಂದ ತಕ್ಷಣ ಯಾವುದೋ ಒಂದು ಮೆಕ್ಯಾನಿಸಮ್ ಅಂದ ತಕ್ಷಣ ವಿ ಫೀಲ್ ದಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಇಲ್ಲ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಈಸಿ ಅನಿಸುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಜಸ್ಟ್ ಲೈಕ್ ಚೆಸ್, ಮೋರ್ ಯು ಪ್ಲೇ ವಿತ್ ಇಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಕ್ವೆಂಟೆಡ್ ಮೋರ್ ಟು ಇಟ್ಸ್. ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವು ಅದನ್ನು ಕಲ್ತ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ರಿಯಾಕ್ಷನ್ ಮೆಕ್ಯಾನಿಸಮ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಓಲ್ಡ್ ಬಾಂಡು ಹೇಗೆ ಕ್ಲೀವ್ ಆಗುತ್ತೆ, ವಾಟ್ಸ್ ದ ಇಂಟರ್ಮೀಡಿಯೇಟ್ ಯು ಆರ್ ಗೋಯಿಂಗ್ ಟು ಗೆಟ್, ಹೌ ಇಟ್ ಗೋಯಿಂಗ್ ಟು ದಟ್ ಇಂಟರ್ಮೀಡಿಯೇಟ್, ಹೌ ಇಟ್ ಗೋಯಿಂಗ್ ಟು ಬಿಹೇವ್, ಅದು ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನನಗೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಮೆಕ್ಯಾನಿಸಮ್ ಆಫ್ ಎ ಪರ್ಟಿಕ್ಯುಲರ್ ರಿಯಾಕ್ಷನ್, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಮೇ ಬಿ ದಿ ಪ್ರಾಡಕ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಅನ್ನೋದಕ್ಕೆ ನನಗೆ ಇಂಟರ್ಮೀಡಿಯೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆ ಇಂಟರ್ಮೀಡಿಯೇಟ್ ಸ್ಟೆಬಿಲಿಟಿ ಹೇಗಿದೆ ಅಂತ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನನಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.